ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನಿಮಗೆ ಎಷ್ಟು ಸ್ಪೆಷಲ್ ಈ ಮೂವಿ, ನಮಗೂ ಕೂಡ ಅಷ್ಟೇ ಸ್ಪೆಷಲ್ಲು. ಅವತ್ತು ನೀವು ಸ್ಟೇಜ್ ಮೇಲೆ ಮಾತಾಡುವಾಗ ನಮ್ಮನ್ನು ಭಾವುಕರಾಗಿಸಿದ್ರಿ. 100% ಅಳು ಬಂದ್ಬಿಡ್ತು ನನಗೆ ನೀವು ನಿಂತು ಹೇಳುವಂಥ ಸಂದರ್ಭದಲ್ಲಿ ಆ್ಯಂಡ್ ಆ ಫ್ಯಾಮಿಲಿ ಬಂದಂಥ ಸಂದರ್ಭದಲ್ಲಿ. ನೀವು ಪಡ್ತಿರೋ ಕಷ್ಟಕ್ಕೆ ಗೆಲುವು ಸಿಗಬೇಕು ಅನ್ನೋದು ನನ್ನ ಆಸೆ ಕೂಡ ಹೌದು. ರೈಸ್ ಆಫ್ ಅಶೋಕ ಅಳಬೇಡಿ ಸರ್. ರೈಸ್ ಆಫ್ ಅಶೋಕ ಸಿನಿಮಾ 27ಕ್ಕೆ ರಿಲೀಸ್ ಆಗ್ತಿದೆ. ಯಾಕೆ ಅದು ಅನಿಸ್ತು ಅಂದರೆ ಅವ್ರನ್ನ ಪ್ರತಿ ಸಲ ಮಾತಾಡುವಾಗಲೂ ಹೇಳ್ತಾರೆ, ಇಲ್ಲ ಇದೇನೋ ಆಗುತ್ತೆ, ಜನ ಬಂದುಬಿಟ್ರೆ ಸಾಕು, ಥಿಯೇಟ್ರಲ್ಲಿ ನೋಡಿಬಿಟ್ರೆ ಸಾಕು ಅಂತ. ಆ ಒಂದು ಹಸಿವಿದೆಯಲ್ಲ ಸರ್, ನಿಜಕ್ಕೂ ಗ್ರೇಟ್ ಅದು. ಆ್ಯಂಡ್ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಮೊದಲ ರಿಯಾಕ್ಷನ್? ಎಲ್ಲ ಒಂದು ಸಿನಿಮಾಗೋಸ್ಕರ ಮಾಡ್ತಾ ಇದ್ದೀವಿ, ಒಂದು ತಂಡಕ್ಕೋಸ್ಕರ. ಆಮೇಲೆ ಅದ್ರ ಹಿಂದ್ಗಡೆ ಸಾವಿರಾರು ರೀಸನ್ಗಳಿರ್ತವೆ ಅಲ್ಲ, ಬೇರೆ ಏನು ಭಾವುಕ ಅಲ್ಲ ನಾನು. ಅಂದರೆ ಸಿನಿಮಾ ಇಷ್ಟು ಮಾಡಿಸ್ಕೊಂತ ಕೆಲಸನ, ಈ ಸಿನಿಮಾ ಮೇಲೆ ಅಷ್ಟು ಪ್ರೀತಿ ಇದೆ ನನಗೆ. ಈ ಸಿನಿಮಾ ಗೆಲ್ಲಬೇಕು ಅನ್ನೋ ನನ್ನ ಆಶಯ. ಅಂದರೆ ಈ ಗೆದ್ದರೆ ತುಂಬ ಜನರ ಎಫರ್ಟು. ಯಾಕೆಂದರೆ ನಾನು ಲಾಸ್ಟ್ ಡೇ ಶೂಟಿಂಗ್ ಮುಗಿಸ್ಬೇಕಾದ್ರೆ ಕೆಲವ್ರದೆಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಅವ್ರು ಬಂದು ರಾವ್ಗೋಡ್ಲಲ್ಲಿ ಅಷ್ಟು ಜನ ಇದ್ದರು, ಒಂದು 100 ಜನ ಇದ್ದರು. ಅವತ್ತು ಶೂಟಿಂಗ್ ಮುಗಿಸ್ದಾಗ ಗುಂಡಣ್ಣ ಅಂತ ಒಬ್ಬರು ವಯಸ್ಸಾದವ್ರು ಬಂದ್ಬಿಟ್ಟು, ಗೊತ್ತಿಲ್ಲ ಇದು ಅಷ್ಟು ಕೇಳ್ತೀವಿ ಸಿನಿಮಾ. ಅಂದರೆ ಇದರಲ್ಲಿ ನಾವು ಬಜೆಟ್ಟು ತುಂಬ ಆಲ್ರೆಡಿ ಒಂದಷ್ಟು ಬಜೆಟ್ ಆಗಿತ್ತು, ಇನ್ನೂ ಬಜೆಟ್ ಮಾಡೋಕ್ಕಾಗಿರಲಿಲ್ಲ. ಇದೆಲ್ಲ ಮುಗಿಸಿ ಒಂದು ಸಲ ಗುಂಡಣ್ಣ ಬಂದು ನನ್ನ ಹತ್ರ ಹೇಳಿದ್ರು, ಅಪ್ಪ ನೀನು ಏನು ಕೋಪ ಮಾಡ್ಕೊಂಡಿದ್ಯೋ, ಏನಾಗಿದೆಯೋ, ಎಷ್ಟು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದೆಯಾ, ನಿನಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ಅವ್ರು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ವಯಸ್ಸಾದವರು ಒಂದು 70+ ಅವರು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ನನ್ನ ಹಗ್ ಮಾಡಿಕೊಂಡ್ರು. ಅದೊಂಥರ ನಮ್ಮ ತಂದೆ ಸಮಾನ ಅವರು. ಒಂದು ತಂದೆ ಪ್ರೀತಿ ಅದು. ಏನೋ ನನ್ನ ಮಗನಿಗೆ ಒಳ್ಳೇದಾಗಬೇಕು ಅನ್ನೋ ಥರ. ಬಹುಶಃ ಅವ್ರ ಮುಖಾಂತರ ಬಂತು. ನಾನು ತಂದೆನೇ ನೋಡಿದ್ರು ನನ್ನ ಲೈಫಲ್ಲಿ. ನಾನು ನೋಡಿರೋದೇ ತಂದೆನೇ 2 ಸಲ ಅಷ್ಟೇ. ಆ ಥರದ ಆಶೀರ್ವಾದಗಳು ಈ ಸಿನಿಮಾ ತುಂಬ ಇದೆ. ಒಂದು 200-300 ಜನ ತಲೆ ಬಳಸ್ಕೊಂಡಿದ್ದಾರೆ. ಆ್ಯಂಡ್ ಇವ್ರ ತಂದೆ ತಾಯಿನೂ ಅಷ್ಟೇ, ನನ್ನ ಫ್ಯಾಮಿಲಿನೂ ಅಷ್ಟೇ, ಆಮೇಲೆ ವಿನೋದ್ ಅವ್ರ ಫ್ಯಾಮಿಲಿನೂ ಅಷ್ಟೇ, ಈ ಕಡೆ ವರ್ಧನ್ ಅವ್ರ ಫ್ಯಾಮಿಲಿ, ಪ್ರೊಡ್ಯೂಸರ್ ಫ್ಯಾಮಿಲಿ, ಈ ಕಡೆ ಬೇರೆಯವರೆಲ್ಲ 100 ಜನ ಕಣ್ಣು ತೆರ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ ಈ ಸಿನಿಮಾಗೋಸ್ಕರ. ಅಂದರೆ ಏನೇನೋ ಹಠಗಳಿದೆ, ಏನೇನೋ ಅವಮಾನಗಳಿದೆ, ಏನೋ ಇದೆ. ಅಂದರೆ ಇದ್ರ ಫ್ಯೂಚರ್ ಅಂದರೆ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ ಐ ಡೋಂಟ್ ನೋ, ಗೊತ್ತಿಲ್ಲ. ಅಂದರೆ ಯಾವಾಗ 2 ಮುಗಿಸ್ತೇನೆ ನಾನು, ಮುಗಿಸೇಬಿಟ್ಟೆ. ಮುಗಿಸಿದ್ದು ಗೊತ್ತಾಗಿಲ್ಲ ನನಗೆ. ಬಟ್ ಇದು ಅಂಥ ದೊಡ್ಡ ಕತೆ, ಅಂಥ ದೊಡ್ಡ ಕ್ಯಾನ್ವಸ್ಸು, ಅದು ಹೊರಬೇಕಾಗಿತ್ತು ನಾನು. ಅಂದರೆ ನಮ್ಮ ಟೀಮಲ್ಲಿ ಏನಾಯಿತು ಅಂತಂದರೆ, ನನಗೀಗ ಸಪ್ತಮಿಯವ್ರು ಬಂದ ಮೇಲೆ ಆ್ಯಕ್ಚುಲಿ ನನ್ನ ಪಬ್ಲಿಸಿಟಿಗೆ ಅದಕ್ಕೆ ಇದಕ್ಕೆ ತುಂಬ ಸಪೋರ್ಟ್ ಸಿಕ್ತು ನನಗೆ. ಅಲ್ಲಿವರೆಗೂ ಏನಂದ್ರೆ ನಾನು ಒಬ್ಬನೇ ಅಂತ ನೋಡಿ. ರಾತ್ರಿ 4:15ವರೆಗೂ ಟ್ರೈಲರ್ ಕಟ್ ಮಾಡಿದ್ದೀನಿ. ಈಗ 8 ವರ್ಷ ಕಟ್ ಮಾಡಿದ್ದೀವಿ. ಖುಷಿ ಆಗಲಿಲ್ಲ ನಮಗೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಎಲ್ಲೋ ಕತೆ ಬಿಟ್ಕೊಟ್ಬಿಡ್ತೀವಿ, ಅದು ಈಗಲೇ ಬಿಡಬಾರ್ದು. ಒಂದು ಕ್ಯೂರಿಯಾಸಿಟಿ ಅಷ್ಟೇ ಹುಟ್ಟಿಸ್ಬೇಕು ಸಿನಿಮಾದಿಂದ. ಸಿನಿಮಾನೇ ಟ್ರೈಲರ್ ಥರ ಇದೆ, ಅದು ಥಿಯೇಟ್ರಲ್ಲಿ ನೋಡಲಿ, ಇದು ನಮ್ಮ ಆಶಯ. ಇದ್ರ ಮಧ್ಯೆ ಏನು, ಒಂದು ವಾರದಿಂದ ನಮ್ಮ ಮನು ಅನ್ನೋನು ಎಡಿಟ್ರ್ ಪಾಪ, ನಾವು ರೀಕಟ್ ಎಲ್ಲ ಮಾಡಿ ಸೆನ್ಸಾರ್ ಮಾಡಬೇಕಾದ್ರೆ ಅವನು ಯು ಕಾಂಟ್ ಬಿಲೀವ್ 24/7 ನಿದ್ದೆ ಮಾಡ್ತಾ ಇಲ್ಲ. ಅಂದರೆ ಒಂದು 2 ಅವರ್ 3 ಅವರ್ ಮಧ್ಯೆ ಅರ್ಧ ಗಂಟೆ ನಿದ್ದೆ ಮಾಡ್ಕೊತಾ ಇದ್ದಾನೆ. ಈ ಥರ ತುಂಬ ಜನ ಕೆಲಸ ಮಾಡ್ತಿದ್ದಾರೆ. ಇದೆಯಲ್ಲ, ಈ ಶ್ರಮಗಳಿದೆಯಲ್ಲ, ಇದು ಎಲ್ಲ ಸಿನಿಮಾದಲ್ಲೂ ಇಷ್ಟು ಶ್ರಮ ಕೇಳಲ್ಲ. ಕೆಲವೊಂದು ಸಿನಿಮಾದಲ್ಲಿ ಈ ಥರ ಶ್ರಮ ಕೇಳಲ್ಲ ಯಾರಿಗೂ. ಇದು ಇವ್ರಿಗೂ ಅಷ್ಟೇ. ಇವ್ರಿಗೂ ಹೆಂಗೆ ಅಂತಂದರೆ ಪಾಪ ಯಾವುದಕ್ಕೂ ಇಲ್ಲ ಅನ್ನಲ್ಲ. ಅಂದರೆ ಹೈದ್ರಾಬಾದ್ಗೆ ಹೋಗಬೇಕು, ಈಗ ನೋಡಿ 18ನೇ ತಾರೀಕು ಟ್ರೈಲರ್ ಲಾಂಚು, 19ಕ್ಕೆ ಇಂಟರ್ವ್ಯೂಗಳಿದೆ, 20ಕ್ಕೆ ನಾವು ಹೈದ್ರಾಬಾದ್ ಹೋಗ್ತೀವಿ, 20-21 ಹೈದ್ರಾಬಾದಲ್ಲಿ ಇರ್ತೀವಿ, 22ಕ್ಕೆ ವಾಪಸ್ ಬರ್ತೀವಿ, 22ಕ್ಕೆ ಬಂದರೆ ಒಂದು ದಿವಸ ಗ್ಯಾಪ್ ಇದೆ, 23-24 ಚೆನ್ನೈ ಇದೆ, 25ಕ್ಕೆ ಪ್ರೀಮಿಯರ್ ಇದೆ, 26ಕ್ಕೆ ಹೈದ್ರಾಬಾದ್ ಹೋಗ್ತೀವಿ. ಮಾರ್ನಿಂಗ್ ಹೈದ್ರಾಬಾದ್ ಫ್ಲೈಟ್ ಹಾಕ್ಕೊಂಡು ಅಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮುಗಿಸ್ತೀವಿ. 26 ಸಂಜೆ ಬರ್ತೀವಿ, ಸಂಜೆ ಬಂದು 27 ಮಾರ್ನಿಂಗ್ ಇಲ್ಲಿ ಶೋ, 28ಕ್ಕೆ ಹೈದ್ರಾಬಾದ್ ಹೋಗ್ತೀವಿ, 29 ಚೆನ್ನೈಗೆ ಹೋಗ್ತೀವಿ. ಹಿಂಗೆ ನಾವು ಶುರು ಮಾಡಿ ಪ್ರಮೋಷನ್ನ ಹೆಚ್ಚು ಕಡಿಮೆ 1 ತಿಂಗಳಾಯಿತು. ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ, ಮತ್ತು ಚೆನ್ನೈಗೆ ಹೋದ್ವಿ, ಅಲ್ಲಿ ಇವೆಂಟ್ ಮಾಡಿದ್ವಿ, ಅಲ್ಲಿ ಮುಗಿಸ್ಕೊಂಬಂದ್ವಿ. ಅಂದರೆ ಹಿಂಗೆ ಒಂಥರ ಫಿಸಿಕಲಿ ಮೆಂಟಲಿ ಎಲ್ಲ ಒಂಥರ ಕೆಲವೊಂದು ಸಲ ಪ್ಯಾನಿಕ್ ಆಗ್ಬಿಡುತ್ತೆ ನನಗೆ. ಅಂದರೆ ನಾನು ಕೂತ್ಕೊಂಡಿದ್ರು ನಾನು ಎಲ್ಲಿ ಕೂತಿದ್ದೀನಿ, ಯಾಕೆ ಕೂತಿದ್ದೀನಿ ಏನೂ ಗೊತ್ತಾಗ್ತಾರಲ್ಲ, ಅಷ್ಟು ಶ್ರಮ ಕೇಳ್ತಾ ಇದೆ. ಅಂದರೆ 3 ಲ್ಯಾಂಗ್ವೇಜು ಅಂತಂದಾಗ ನಿಮಗೆ ತುಂಬ ಕೇಳುತ್ತೆ. ಯಾಕೆಂದರೆ 3 ಲ್ಯಾಂಗ್ವೇಜಲ್ಲಿ ನೀವು ಗೆದ್ದಿರೋ ಹೀರೋ ಆಗ್ಬಿಟ್ರೆ, ಆಲ್ರೆಡಿ ತೆಲುಗುನಲ್ಲಿ ಏನೋ ನಾನು ಗೆದ್ದಿರೋ ಹೀರೋ ಅಥವಾ ತಮಿಳಲ್ಲಿ ಗೆದ್ದಿರೋ ಹೀರೋ ಅಂದರೆ ಒಂದು ಈವೆಂಟ್ ಮಾಡಿದ್ರೆ ಸಾಕು. ಬಟ್ ನಾನು ಹೊಸಬ ಅಲ್ಲಿಗೆ. ನನ್ನ ಜೊತೆಗೆ ಸಾತಿರೋದೇ ಸಪ್ತಮಿಯವರು. ಬಿಕಾಸ್ ಆಫ್ ಕಾಂತಾರ ಇರೋದ್ರಿಂದ ಅವ್ರಿಗೊಂದು ಫೇಮ್ ಇದೆ ಅಲ್ಲಿ. ಒಂದು ಅಡ್ವಾಂಟೇಜ್ ಏನಂದರೆ ನನ್ನ ಲೂಸಿಯಾ ಫೇಮ್ ಒಂದು ವರ್ಕ್ ಆಗ್ತಾ ಇದೆ ಅಲ್ಲಿಗೆ. ಅಂದರೆ ಲೂಸಿಯಾ ಹೀರೋಯಿನ್ ಅನ್ನೋದು ಅದು ಜನಕ್ಕೆ ಗೊತ್ತಿಲ್ಲ, ಅದು ಇಂಡಸ್ಟ್ರಿ ಅವ್ರಿಗೆ ಗೊತ್ತು. ಟೆಕ್ನಿಷಿಯನ್ಸ್ ಸಿನಿಮಾ ನೋಡಿದ್ದಾರೆ, ಸಿನಿಮಾ ಪ್ರೇಮಿಗಳು ನೋಡಿದ್ದಾರೆ, ಬಟ್ ಏನು ಯೂಸ್ ಆಗಿ ಮಾಸ್ ಆಡಿಯನ್ಸ್ ನೋಡಿಲ್ಲ ಅದನ್ನು. ತೆಲುಗು ತಮಿಳಲ್ಲಿ ಎಲ್ಲ ಟೆಕ್ನಿಷಿಯನ್ ಆರ್ಟಿಸ್ಟ್ಗಳಿಗೂ ಗೊತ್ತು ಇದೊಂದು ಲೂಸಿಯಾನ್ ಸಿನಿಮಾ ಇದೆ, ಪ್ರೆಸ್ನವ್ರಿಗೆ ಗೊತ್ತು. ಈ ಒಂದು ನಾನು ಕೌಂಟ್ ಮಾಡ್ಬೇಕಾದ್ರೆ ಅದೇ ಕೌಂಟ್ ಮಾಡಿದ್ದು. ಅಂದರೆ ನಾನು ತೆಲುಗಿಗೆ ಹೋಗ್ತೀನಿ, ತಮಿಳಿಗೆ ಹೋಗ್ತೀನಿ, ಸಿನಿಮಾ ರಿಲೀಸ್ ಮಾಡ್ತೀನಿ ಅಂದಾಗ ಏನೇನು ಪ್ಲಸ್ ಪಾಯಿಂಟ್ ಇದೆ, ಹೆಂಗೆ ರೀಚ್ ಮಾಡ್ಬೋದು ಅಂತಂದಾಗ ಒಂದು ಪಾಯಿಂಟ್ ಫಸ್ಟು ಲೂಸಿಯಾ ಅನ್ನೋದೊಂದಿದೆ, ಇನ್ನೊಂದು ಪಾಯಿಂಟು ಸಪ್ತಮಿ. 2 ಪಾಯಿಂಟ್ ನಮ್ಮ ಹತ್ರ ಇರೋದು, 2 ಇರೋದು ನಮ್ಮ ಹತ್ರ ಸೇಲ್ ಮಾಡೋಕ್ಕೆ.
ಇನ್ನು ಹೆಂಗೆ ಸೇಲ್ ಮಾಡ್ತೀವಿ ಸಿನಿಮಾನ? ಇದು ಶುರುವಾದಾಗ ನನಗೆ ಒಂದೊಂದು ಅಂದರೆ ಫಸ್ಟು ಸಿನಿಮಾ ಮುಗಿಸೋಣ, ಚೆನ್ನಾಗಿ ಮಾಡೋಣ, ಅಂದರೆ ಎಲ್ಲರೂ ಮೆಚ್ಚೋ ಥರ ಸಿನಿಮಾ ಮಾಡೋಣ. ಫಸ್ಟು ಸಿನಿಮಾನ ನಮ್ಮ ಟೆಕ್ನಿಷಿಯನ್ಸು ನಮ್ಮ ಆರ್ಟಿಸ್ಟ್ಗಳಿಗೆ ತೋರಿಸೋಣ, ಒಂದ್ಸಲ ಕೂತ್ಕೊಂಡು ನೋಡಲಿ ಏನಂತಾರೆ ಅಂತ. ಫಸ್ಟ್ ಟೈಮ್ ತೋರಿಸ್ದಾಗ SRV ಥಿಯೇಟ್ರಲ್ಲಿ ಇವ್ರ ತಂದೆ, ಇವ್ರ ತಾಯಿ, ಇವ್ರ ತಂಗಿ ಸಪ್ತಮಿ ಅವ್ರನ್ನ ಬಿಡಿ, ಅವ್ರು 3 ಜನರದ್ದು ಒಂದೇ ಒಪಿನಿಯನು. ನಾವು ಈ ಪ್ರಪಂಚದೊಳಗೆ ಕಳೆದೋದ್ವಿ, ಆ ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಗೊತ್ತೇ ಆಗಲಿಲ್ಲ. ಏನಾದ್ರು ಕರೆಕ್ಷನ್ ಹೇಳ್ತೀರಾ ಅಂದರೆ ಏನು ಹೇಳೋದು, ನಾವೇ ಮುಳುಗೋಗಿದ್ವಿ ಅಲ್ಲಿ ಅಂತ, ಸಿನಿಮಾ ಮುಗ್ದಿದ್ದೇ ಗೊತ್ತಾಗಲಿಲ್ಲ ಅಂತ. ಆ ಒಂದು ಯಾವಾಗ ನನಗೆ ಈ ಒಂದು ಶಕ್ತಿ ಸಿಕ್ತೋ ನಾನು ಮತ್ತೆ ಎದ್ದೆ. ಎಸ್ ಇದೇ ಇದರಲ್ಲಿ ಸ್ಟೋರಿಲಿ ಕಟ್ ಮಾಡಿದ್ವಿ, ಒಂದು 5 ನಿಮಿಷದ್ದು ಸಿನಿಮಾನ ಕಟ್ ಮಾಡಿ ಕಳಿಸ್ತೇನೆ ನಾನು. ತೆಲುಗಿನಲ್ಲಿ ಗೊತ್ತಿರುವಂಥ ನನ್ನ ಫ್ರೆಂಡ್ಸ್ಗಳ ಮುಖಾಂತರ ನನಗೆ ಗೊತ್ತಿರುವಂಥ ಡಿಸ್ಟ್ರಿಬ್ಯೂಟರ್ಗಳು ಕಳಿಸ್ದೆ. ಅವರು ಸ್ಟೋರಿಲಿ ನೋಡಿ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತಂದರು. ಅವಾಗ ಸಿನಿಮಾ ತೊಗೊಂಡೋದೆ, ಸಿನಿಮಾ ತೋರಿಸ್ದೆ. ಅವರು ಸಿನಿಮಾ ನೋಡಿ ಕಳೆದೋದ್ರು. ಮಿನಿಮಮ್ 200 ಥಿಯೇಟ್ರನ್ನ ಮಾಡ್ಕೊಡ್ತೀನಿ ಅಂತಂದರು. ಅವರು ಒಂದು 60 ಸಿನಿಮಾ ರಿಲೀಸ್ ಮಾಡಿದ್ದಾರೆ. ₹1 ನಮ್ಮ ಕಡೆಯಿಂದ ಆಗ್ತಾಯಿಲ್ಲ. ಎಲ್ಲ ಪಬ್ಲಿಸಿಟಿ, ರಿಲೀಸು ಎಲ್ಲ ಅವ್ರದ್ದೇ. ನಾವು ಜಸ್ಟ್ ಹೋಗಿ ಬರೋದಷ್ಟೇ, ಈವೆಂಟ್ಗಳು ಮಾಡೋದಷ್ಟೇ. ತಮಿಳಲ್ಲಿ ಸಿನಿಮಾ ನೋಡಿ ಯಾವ ಲೆವೆಲ್ಗೆ ಅಂದರೆ ಫಸ್ಟ್ ಹಾಫ್ ಮುಗಿದ ತಕ್ಷಣ ಡಿಸ್ಟ್ರಿಬ್ಯೂಟರ್ಗಳು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು. ಕಣ್ಣಲ್ಲಿ ನೀರು ಹಾಕೊಂಡು ಆಚೆಗೆ ಬಂದು ಹಗ್ ಮಾಡ್ಕೊಂಡು ನನ್ನ ಆ ಎಕ್ಸ್ಪ್ರೆಷನ್, ನಾನು ಬಹುಶಃ ನಾನು ಎಲ್ರಿಗೂ ಫೋನ್ ಮಾಡಿಬಿಟ್ಟೆ, ಸಪ್ತಮಿ ಅವ್ರಿಗೆ, ನನ್ನ ಫ್ರೆಂಡ್ಸ್ಗಳಿಗೆ, ಆಮೇಲೆ ನಮ್ಮ ಮನೆಯವ್ರಿಗೆ, ಆಮೇಲೆ ನಮ್ಮ ಸಿನಿಮಾ ಟೀಮ್ನವ್ರಿಗೆ. ಎಲ್ಲ 10 ನಿಮಿಷ ನಾನು ಫಸ್ಟ್ ಹಾಫ್ ಮುಗಿದ್ಮೇಲೆ ಫೋನ್ ಮಾಡಿ ಆಚೆ ಕಡೆ ನಾನು ಮಾತಾಡ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ, ಎಕ್ಸಾಕ್ಟಾಗಿ ಹಿಂಗಾಯ್ತು ನನ್ನ ಕೈಯೆಲ್ಲ ರೋಮ ಎಲ್ಲ ನಿಂತ್ಕೊಂಡ್ಬಿಟ್ಟಿತ್ತು ನನಗೆ. ಅಂದರೆ ಅಷ್ಟು ಖುಷಿ ಆಗ್ಬಿಟ್ಟಿದೆ. ಓಕೆ, ನಾನು ಸಾರ್ಥಕ ಆಯಿತು, ನಾವು ಮಾಡಿದ ಪಟ್ಟ ಕಷ್ಟಕ್ಕೆ ಒಂಥರ ಪ್ರತಿಫಲ ಸಿಗ್ತಾ ಇದೆ. ಆಮೇಲೆ ಅವರು ಫೋನ್ ಮಾಡಿ ಆಮೇಲೆ ಒಂದು ಮಾತು ಹೇಳಿದ್ರು ಅವರು, 200 ಥಿಯೇಟ್ರ್ ಬೇಕಾ, 250 ಥಿಯೇಟ್ರ್ ಬೇಕಾ ನಿಮಗೆ ತಮಿಳ್ನಾಡಲ್ಲಿ, ನಾನು ಮಾಡ್ಕೊಡ್ತೀನಿ. ಪಬ್ಲಿಸಿಟಿ ಏನು ಬೇಕೋ, ನಿಮ್ಮ ಈವೆಂಟು ನಾವು ಮಾಡ್ತೀವಿ, ನೀವು ಫ್ಲೈಟಲ್ಲಿ ಬರೋದು ನಾವು ಮಾಡ್ತೀವಿ, ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ. ಇದು ಸಿನಿಮಾ ಗೆಲುವು ಅಷ್ಟೇ ಸರ್. ಆದರೆ ಈಗ ನಮ್ಮ ಹತ್ರ ಅಂತೂ ಸೀರಿಯಸ್ಸಾಗಿ ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂದ್ರೆ, ಓಪನ್ ಆಗಿ ಬೋಲ್ಡಾಗಿ ಹೇಳ್ಬೇಕು ಅಂದರೆ, ನಾವು ಈಗ ತೆಲುಗುಗೆ ರಿಸ್ಕ್ ತಗೊಂಡು 2 ಕೋಟಿ ಇನ್ವೆಸ್ಟ್ ಮಾಡಿ ಅಲ್ಲಿ ರಿಲೀಸ್ ಮಾಡೋಕೆ 1 ಕೋಟಿ 2 ಕೋಟಿ ಬೇಕು, ಪಬ್ಲಿಸಿಟಿ ಎಲ್ಲ ಸೇರಿದ್ರೆ. ಈಗ ತಮಿಳಿಗೆ 2 ಕೋಟಿ ಬೇಕು. ಈಗ 4 ಕೋಟಿ ಇನ್ವೆಸ್ಟ್ ಮಾಡಿ ತಗೊಳ್ಳೋ ರಿಸ್ಕು ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಈಗ ಇದ್ದಿದ್ದು ಒಂದೇ ದಾರಿ ನನಗೆ ದೊಡ್ಡವ್ರು ಯಾರು ಪರಿಚಯ ಇಲ್ಲ. ನನಗೆ ಪರಿಚಯ ಇರೋ ಸಣ್ಣ ಪುಟ್ಟವ್ರು ಅಷ್ಟೇ. ಈ ಸಣ್ಣ ಪುಟ್ಟವ್ರು ಇಟ್ಕೊಂಡು ನಂದೊಂದು ಸಿನಿಮಾ ಇಟ್ಕೊಂಡು ಎಲ್ಲರನ್ನೂ ಕರ್ಕೊಂಡು ನಾನು ಫಸ್ಟಿಂದ ಹೇಳ್ತಾ ಬರ್ತೀನಿ, ತಮಿಳು ಮಾಡ್ತೀವಿ, ತೆಲುಗು ಮಾಡ್ತೀವಿ, ತಮಿಳು ಮಾಡ್ತೀವಿ, ತೆಲುಗು ಮಾಡ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ನಾನು ಇದಾಗುತ್ತೆ ಅಂತ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದ್ರೆ ಸಬ್ಜೆಕ್ಟ್ ನೋಡ್ತಾ ಇದ್ದಾಗ ನನಗೆ ಅನಿಸ್ತಾ ಇತ್ತು, ವಿಷನ್ ಬರ್ದಾಗ ಇದಾಗುತ್ತೆ, ಹಂಗೆ ಹೋಗುತ್ತೆ ಅಂತ ಅನಿಸ್ತಾ ಇತ್ತು ಅಷ್ಟೇ. ನಾನು ನಂಬ್ತಾ ಇದ್ದೆ, ನನಗೆ ನಾನು ನಂಬ್ಕೋತಾ ಇದ್ದೆ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ನಂಬ್ತಾ ಸುಳ್ಳನ್ನು ನಂಬಿಡ್ತೀವಿ ನಾವು. ಅಂದರೆ ಆಮೇಲೆ ನನಗೆ ಅರ್ಥ ಆಗುತ್ತೆ ಅಂದರೆ, ಇದೇನು ನಾನು ಸುಮ್ಮನೆ ಏನೋ ಒಂಥರ ನನ್ನಷ್ಟು ನಾನು ಮಾತಾಡ್ಕೋತಾ ಇದ್ದೀನ, ಇದನ್ನು ತಮಿಳು ತೆಲುಗು ಮಾಡ್ತೀನಿ ಅಂತ. ಆಮೇಲೆ ನಗೆ ಪಾಟ್ಲಿಗೆ ಬಂದ್ಬಿಡ್ತೀನ, ಮೀಡಿಯಾ ಮುಂದ್ಗಡೆ, ಜನಗಳ ಮುಂದ್ಗಡೆ, ಇವನು ಬೇಕಿತ್ತ ಅನ್ನೋ ಥರ ಬಂದ್ಬಿಡುತ್ತಾ. ಇವೆಲ್ಲ ರನ್ ಆಗ್ತಾಯಿತ್ತು ನನಗೆ. ಬಟ್ ಆದರೂ ಎಲ್ಲ ಒಂದು ಕಡೆ ನನ್ನನ್ನು ನಾನು ನಂಬ್ಕೊಂಡು ಸ್ಟ್ರಾಂಗ್ ಆಗುತ್ತೆ, ಯಾಕಾಗಲ್ಲ, ಆಗುತ್ತೆ ಅಂತ ನಂಬ್ಕೊಂಡು ಬಂದೆ. ಅದು ಇವತ್ತು ಆಗಿದೆ. ಆ್ಯಂಡ್ ಆ ತೆಲುಗು ತಮಿಳದು ಡಿಸ್ಟ್ರಿಬ್ಯೂಟರ್ಗಳದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುತ್ತೆ ನಿಮಗೆ, ಅಂದರೆ ಅವ್ರ ರಿಯಾಕ್ಷನ್ಗಳು, ಅವ್ರು ನೋಡಿರೋದು. ಪಿಕ್ಚರ್ ಹಿಟ್ಟಾಗಲಿಲ್ಲ ಅಂತಂದರೆ ನಾನು ಪುನಃ ಪ್ರೆಸ್ ಮೀಟಿಗೆ ಬರ್ತೀನಿ, ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ನನಗೆಲ್ಲ ಹೇಳ್ತೀನಿ, ಈ ಸಿನಿಮಾ ಯಾಕೆ ಹಿಟ್ಟಾಗಲ್ಲ ನೋಡಿ ಅಂತ. ಅಂದರೆ ಸಿನಿಮಾ ನೋಡಿದ್ಮೇಲೆ ಅಷ್ಟು ಎಕ್ಸೈಟ್ ಆಗಿದ್ರು ಅವರು. ಆ್ಯಂಡ್ ತಮಿಳಲ್ಲೂ ಅಷ್ಟೇ ಒಬ್ಬ ದೊಡ್ಡ ಒಬ್ಬ ಸಣ್ಣ ಡಿಸ್ಟ್ರಿಬ್ಯೂಟರ್ ಬಂದಿದ್ರು. ಅವ್ರು ನೋಡಿ ಅವರು ಓಕೆ ಸರ್ ನಾವು ಮಾಡ್ತೀವಿ ಸರ್ ಅಂತ ತೊಗೊಂಡ್ಬಿಟ್ರು ಅವರು. ಅದಾದಮೇಲೆ ಇನ್ನೊಂದ್ಸಲ ಸಿನಿಮಾ ಬೇರೆಯವ್ರು ತೋರಿಸಿದ್ವಿ, ಅವರು ತುಂಬ ಸಾವಿರಾರು ಕೊಟ್ಟಿದ್ದಾರೆ. ಅವ್ರು ಒಂದೇ ಮಾತಾಡಿದ್ದು, ಇದ್ರದ್ದೇನು ಖರ್ಚು ವೆಚ್ಚ ಬರುತ್ತೋ ಯಾವುದನ್ನು ಬಿಟ್ಬಿಟ್ಟು ತಲೆ ಕೆಡಿಸ್ಕೊಬಿಡಿ, ನಾನಿದ್ದೀನಿ, ಈ ಸಿನಿಮಾ ಹಿಟ್ಟು ಫ್ಲಾಪ್ ಅದೆಲ್ಲ ನೀವು ಸೈಡ್ ಇಟ್ಬಿಡಿ, ನನಗಿಷ್ಟ ಆಗಿದೆ ಸಿನಿಮಾ, ಈ ಸಿನಿಮಾ ಸೂಪರ್ ಹಿಟ್ ಆಗಬೇಕು, ಅದಕ್ಕೇನು ಬೇಕು, ಪೇಪರ್ ಆ್ಯಡು, ಇನ್ನೊಂದು ಮತ್ತೊಂದು, ತಮಿಳ್ನಾಡಲ್ಲಿ ಗಿಟೌಟ್ಸು ಏನು ಬೇಕು ನಿಮಗೆ, ಪ್ರತಿಯೊಂದು ನಾನು ಮಾಡ್ತೀನಿ ಸರ್, ನೀವು ನೆಮ್ಮದಿಯಾಗಿರಿ ಅಂತಂದು. ಅದು ನಮಗಿವತ್ತು ಒಂಥರ ಖುಷಿ, ಸಿಕ್ಕಾಪಟ್ಟೆ ಶಕ್ತಿ ಬಂದಿದೆ. ಅವ್ರ ಎಫರ್ಟ್ಗಾಗಲಿ, ನನ್ನ ಎಫರ್ಟ್ಗಾಗಲಿ, ನಮ್ಮ ತಂಡದ ಎಫರ್ಟ್ಗಾಗಲಿ, ಎಲ್ಲದಕ್ಕೊಂದು ಸಾರ್ಥಕ ಮನೋಭಾವ. ನಾಳೆದು ಬಿಡಿ, ಫ್ರೈಡೇದು ಬಿಡಿ, ಫ್ರೈಡೇನ ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ, ಅದು ಬಿಡಿ ಜನದ ಕೈಗೆ. ನನಗೆ ನಂಬಿಕೆ ಇದೆ, ಏನಂದರೆ ಖಂಡಿತ ಗೆಲ್ತೀವಿ ಅಂತ ನಂಬಿಕೆ ಇದೆ ನನಗೆ. ಆದರೆ ಈಗ ಸಿಕ್ಕಿದೆಯಲ್ಲ ನಮಗೆ, ಈ ಇನಿಷಿಯಲ್ ಸ್ಟೇಜಲ್ಲಿ ಸಿಕ್ಕಿರೋ ರಿಯಾಕ್ಷನ್ಸ್ ಇದೆಯಲ್ಲ, ಇದು ನಮಗಿನ್ನೂ ಮಾಡಬೇಕು, ಪ್ರಮೋಟ್ ಮಾಡಬೇಕು. ಪಾಪ ಅವರು ನಿದ್ದೆನೇ ಮಾಡಿಲ್ಲ, ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ, ಅದೆಲ್ಲ ಬರ್ತಾ ಇದ್ದಾರೆ, ಅವ್ರ ಶೂಟಿಂಗು ಇನ್ನೊಂದು ಮತ್ತೊಂದು, ಅವರು ನಿದ್ದೆ ಮಾಡಿಲ್ಲ. ಈ ಕಡೆ ನಾನು ನಿದ್ದೆ ಮಾಡ್ತಾ ಇಲ್ಲ. ರಾತ್ರಿ 4 ಗಂಟೆಗೆ ನಾನು ಎಲ್ರಿಗೂ ಮೆಸೇಜ್ ಆಗ್ತೇನೆ, ನಿಮ್ಗೆ ಇಂಟರ್ವ್ಯೂಗೆ 12 ಗಂಟೆಗೆ ಬರಬೇಕಾಗಿತ್ತು. ಆ್ಯಕ್ಚುಲಿ 4:15 5 ಗಂಟೆಗೆ ಮಲಗಿದ್ದು ನಾನು. ಅವಾಗ ವಾಯ್ಸ್ ಮೆಸೇಜ್ ಆಗ್ತಿದೆ ದಿಲೀಪ ಟ್ರೈಲರ್ ಇವಾಗ ಮುಗೀತು, ಮಲಗ್ತಾ ಇದ್ದೀನಿ, ನನಗೆ 12 ಗಂಟೆಗೆ ಬರೋಕ್ಕಾಗಲ್ಲ, ಫುಲ್ ನಿದ್ದೆಗಂಡು ಕಾಣಿಸುತ್ತೆ, ಎದ್ದೇಳೋಕ್ಕಾಗಲ್ಲ, ನಾನು ಮಲ್ಕೋತೀನಿ. ಯಾಕಂದರೆ 3 ದಿವಸದಿಂದ ನಾನು 4 ಗಂಟೆ 3 ಗಂಟೆ ಹಿಂಗೆ ಮಲಗ್ತಾ ಇದ್ದೀನಿ. ನನ್ನ ಲೈಫಲ್ಲೇ ನಾನು ಆ ಥರ ಎದ್ದವನಲ್ಲ. ನಾನು ಮಲ್ಕೊಂಡ್ರೆ 10 ಗಂಟೆಗೆ, ನಾನು ನೆಕ್ಸ್ಟ್ ಡೇ ಎದ್ದೇಳದೆ 8 ಗಂಟೆಗೆ. 8 ಅವರ್ ನಿದ್ದೆ ಬೇಕೇ ಬೇಕು ನನ್ನ ಬಾಡಿಗೆ, ಇಲ್ಲ ವರ್ಕೇ ಆಗಲ್ಲ. ಅದು ವರ್ಕ್ ಆಗುತ್ತೆ ಅಂತ ಗೊತ್ತಾಗಿದ್ದೆ ಇವಾಗ ನನಗೆ. ನಾನು 4 ಅವರ್ ಮಲಗಿದ್ರು ನಾನು ಎದ್ದೇಳು ಆರಾಮಾಗಿರ್ಬೋದು ಅಂತ ಗೊತ್ತಾಗಿದ್ದೆ ಇವಾಗ ನನಗೆ.